ಬಂದಿದ್ದೇವೆ. ಪತ್ರಿಕಾಗೋಷ್ಠಿಯನ್ನು ಕರೆದ ಬಹಳ ಮುಖ್ಯವಾದ ವಿಚಾರ ಇದೇ ಜನವರಿ 10ನೇ ತಾರೀಕು ಬರುವ ಶನಿವಾರ ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ಸಂಜೆ 7 ಗಂಟೆಗೆ ಸರಿಯಾಗಿ ಶರ್ಮಿಷ್ಠೆ ಎಂಬ ನಾಟಕ ಪ್ರಯೋಗ ಆಗ್ತಾ ಇದೆ. ಇದು ಉಮಾಶ್ರೀ ಅವರು ಅಭಿನಯಿಸ್ತಿರ್ತಕ್ಕಂತಹ ಏಕ ವ್ಯಕ್ತಿ ಪ್ರಯೋಗ, ಸೋಲೋ ಪರ್ಫಾರ್ಮೆನ್ಸ್. ಇದರ ರಚನೆ ಬೇಲೂರು ರಘುನಂದನ್ ಅವ್ರದ್ದು, ವಿನ್ಯಾಸ ಮತ್ತು ನಿರ್ದೇಶನ ನಮ್ಮವರೇ ಆದ ಹೆಗ್ಗೋಡಿನ ರಾಷ್ಟ್ರ ಕಂಡ ಬಹುದೊಡ್ಡ ನಿರ್ದೇಶಕ ಚಿದಂಬರರಾವ್ ಜಂಬೆ ಅವರದ್ದು. ರಂಗ ಸಂಪದ ಬೆಂಗಳೂರು ತಂಡ ಈ ಒಂದು ನಾಟಕವನ್ನು ಪ್ರಸ್ತುತಪಡಿಸ್ತಾ ಇದೆ. ರಂಗ ಸಂಪದ ಕರ್ನಾಟಕದ ಪ್ರಸಿದ್ಧ ರಂಗ ತಂಡಗಳಲ್ಲಿ ಒಂದು. ಕಳೆದ 53 ವರ್ಷಗಳಿಂದ ಅನೇಕ ಅತ್ಯುತ್ತಮ ನಾಟಕಗಳನ್ನು ಕನ್ನಡ ರಂಗಭೂಮಿಗೆ ನೀಡಿದೆ. ದಿಗ್ಗಜರಾದಂತಹ ಪ್ರಸನ್ನ, ಆರ್ ನಾಗೇಶ್ ಇರ್ಬೋದು, CGK ಅವರು, ನಾಗಾಭರಣ ಅವರು, B ಸುರೇಶ್ ಅವರು, ಇಂತಹ ಬಹುಮುಖ್ಯ ರಂಗಭೂಮಿಕೆಯಲ್ಲಿರ್ತಕ್ಕಂತಹ ನಿರ್ದೇಶಕರ ನಾಟಕಗಳು ರಂಗ ಸಂಪದ ತಂಡದಿಂದ ಹೊರಬಂದಿದೆ. ಹಾಗೇನೆ 50 ವರ್ಷ ಪೂರೈಸಿದಾಗ ರವೀಂದ್ರನಾಥ ಟ್ಯಾಗೂರ್ ಅವರ ಕಾದಂಬರಿ ಘರ್ಬೈರೆಯನ್ನು ಕೂಡ ನಾಟಕ ರೂಪದಲ್ಲಿ ಪ್ರದರ್ಶಿಸಿದ್ದು ರಂಗ ಸಂಪದದ ಹೆಗ್ಗಳಿಕೆ. ಇದೀಗ ಶರ್ಮಿಷ್ಠೆ ನಾಟಕವನ್ನ ರಂಗ ಸಂಪದ ಪ್ರಸ್ತುತಪಡಿಸ್ತಾ ಇದೆ. ಶರ್ಮಿಷ್ಠೆ ನಾಟಕದ ಕಥಾವಸ್ತು, ನಾನು ಇದರ ಸಾಫ್ಟ್ ಕಾಪಿಯನ್ನು ಕಳಿಸ್ತೇನೆ, ಬೇರೆ ಹಾರ್ಡ್ ಕಾಪಿಗಳನ್ನು ತರಕ್ಕಾಗಿಲ್ಲ. ಶರ್ಮಿಷ್ಠೆ ಪಾತ್ರ ನಿಮಗೆ ಗೊತ್ತಿದೆ, ಸದಾ ಪ್ರಸ್ತುತವಾಗಿರ್ತಕ್ಕಂಥದ್ದು. ಯಯಾತಿ, ಪುರು ಮತ್ತು ಶರ್ಮಿಷ್ಠೆ ಅವರ ಮಧ್ಯೆ ನಡೀತಕ್ಕಂಥ ಒಂದು ತ್ರಿಕೋನ ಸಂಘರ್ಷವನ್ನ ಮುಖಾಮುಖಿ ಮಾಡ್ತಕ್ಕಂತಹ ಒಂದು ಸಂದರ್ಭವನ್ನ ಉಮಾಶ್ರೀ ಅವರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಇದನ್ನ ನಾವು ಅಲ್ಲಿ ನೋಡಿನೇ ಅರ್ಥೈಸ್ಕೋಬಹುದು. 1 ಗಂಟೆ 10 ನಿಮಿಷ ಅವಧಿ ಇರ್ತಕ್ಕಂಥ ಈ ನಾಟಕ ಈಗಾಗಲೇ ನಾಡಿನ ಹಲವೆಡೆಯಲ್ಲಿ, ದಾವಣಗೆರೆ, ಬೆಂಗಳೂರು, ಮೈಸೂರು, ಶಿವಮೊಗ್ಗ, ತೀರ್ಥಹಳ್ಳಿ ಇತ್ಯಾದಿ ಕಡೆ ನಡೆದು ಇದು 26ನೇಯ ಪ್ರಯೋಗ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಜಂಬೆ ಅವ್ರ ಬಗ್ಗೆ ನಾನು ಪ್ರತ್ಯೇಕವಾಗಿ ಮತ್ತೆ ಪರಿಚಯ ಮಾಡಿಕೊಡೋ ಅಗತ್ಯನೇ ಇಲ್ಲ. ನಮ್ಮದೇ ತಾಲೂಕಿನ ಕೃಷಿ ಕುಟುಂಬದಿಂದ ಬಂದಂಥವರು, ಭಾರತ ರಂಗಭೂಮಿಯಲ್ಲಿ ಕಂಡ ಅಪರೂಪದ ನಿರ್ದೇಶಕರು, ರಾಷ್ಟ್ರೀಯ ನಾಟಕ ಶಾಲೆ ಪದವೀಧರರು ಮತ್ತು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಶಿಕ್ಷಕರಾಗಿಯೂ ಕೂಡ ಕೆಲಸ ಮಾಡಿದಂಥವರು, ರಂಗಾಯಣದಲ್ಲೂ ಕೂಡ ನಿರ್ದೇಶಕರಾಗಿದ್ದಂಥವರು. ಇವರ ಅನೇಕ ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ. ಇದೀಗ ಶರ್ಮಿಷ್ಠೆಯನ್ನ ನಮ್ಮ ಮುಂದೆ ತಂದಿಡ್ತಾ ಇದ್ದಾರೆ. ಬೇಲೂರು ರಘುನಂದನ್ ನಾಟಕದ ರಚನೆಕಾರರು. ಅನೇಕ ನಾಟಕಗಳನ್ನು, 30ಕ್ಕೂ ಹೆಚ್ಚು ನಾಟಕಗಳನ್ನು ಈಗಾಗಲೇ ಕನ್ನಡ ರಂಗಭೂಮಿಗೆ ನೀಡಿರ್ತಕ್ಕಂತಹ ಬೇಲೂರು ರಘುನಂದನ್ ಅವರು ಮೂಲತಃ ಬೆಂಗಳೂರಿನವರು, ಕನ್ನಡ ಉಪನ್ಯಾಸಕರು, ಜೊತೆಯಲ್ಲಿ ಶರ್ಮಿಷ್ಠೆ ನಾಟಕವನ್ನು ಕೂಡ ರಚಿಸಿದ್ದಾರೆ. ಹಾಗೆಯೇ ಉಮಾಶ್ರೀ ಅವರನ್ನು ಪ್ರತ್ಯೇಕವಾಗಿ ಪರಿಚಯ ಮಾಡುವ ಅಗತ್ಯವೇ ಇಲ್ಲ. ಕನ್ನಡ ರಂಗಭೂಮಿ, ಕನ್ನಡ ಕಿರುತೆರೆ, ಕನ್ನಡ ಸಿನಿಮಾ ರಂಗ ಕಂಡ ಅಪರೂಪದ ಶ್ರೇಷ್ಠ ನಟಿ, ವೃತ್ತಿ ರಂಗಭೂಮಿಯಲ್ಲಿ ಬಾಕ್ಸ್ ಆಫೀಸ್ ಹಿಟ್ ಕೊಟ್ಟಂತಹ ನಟಿ, ಹವ್ಯಾಸಿ ರಂಗಭೂಮಿಯಲ್ಲಿ ಇದೇ ರಂಗ ಸಂಪದ ತಂಡದ ಮೂಲಕ ಮನ್ನಣೆಗೆ ಬಂದಂತಹ ನಟಿ ಇದೀಗ ರಂಗ ಸಂಪದ ತಂಡದಲ್ಲಿನೇ ಶರ್ಮಿಷ್ಠೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅನೇಕ ಹಿಟ್ ಸಿನಿಮಾಗಳನ್ನು ಕೂಡ ಕೊಟ್ಟಿದ್ದಾರೆ. ಕಿರುತೆರೆಯಲ್ಲೂ ಕೂಡ ಬಹಳಷ್ಟು ಕೆಲಸವನ್ನ ಮಾಡಿದ್ದಾರೆ. ರಂಗಭೂಮಿಯಲ್ಲಿ ಅವರನ್ನ ನೇರವಾಗಿ ನೋಡುವಂತಹ ಅವಕಾಶ ನಮ್ಮ ಸಾಗರದ ಪ್ರೇಕ್ಷಕರಿಗೆ ಲಭಿಸಿರೋದು ಸದ್ಯಕ್ಕೆ ನಮಗೆಲ್ರಿಗೂ ಕೂಡ ಖುಷಿಯ ಸಂಗತಿ. ಹಾಲಿ ಅವರು ವಿಧಾನ ಪರಿಷತ್ ಸದಸ್ಯರು ಆಗಿದ್ದಾರೆ. ಕನ್ನಡ ಸಂಸ್ಕೃತಿ, ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವೆಯಾಗಿ ಕೂಡ ಈ ಹಿಂದೆ ಅವರು ಕೆಲಸ ಮಾಡಿದ್ದನ್ನ ನಾವಿಲ್ಲಿ ಸ್ಮರಿಸ್ಕೋಬಹುದು. ಇಷ್ಟೆಲ್ಲ ಬೇರೆ ಬೇರೆ ರಾಜಕಾರಣ, ಬೇರೆ ಬೇರೆ ಅವರ ಸ್ಟೇಟಸ್ಗಳ ನಡುವೆ ಕೂಡ ಆಕೆ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇರೋದು ರಂಗಭೂಮಿಯ ಪ್ರೀತಿಯನ್ನ, ಅವಳೊಳಗಿನ ಕಲಾವಿದೆಯನ್ನ ನಾವು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ, ಜೊತೆಯಲ್ಲಿ ಅದರ ನೇಪಥ್ಯದಲ್ಲಿ ಹಲವಾರು ಜನ ಕೆಲಸ ಮಾಡಿದ್ದಾರೆ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಈ ನಾಟಕದ ತಾಲೀಮು ನಮ್ಮ ಸಾಗರದಲ್ಲೇ ನಡೆದಿತ್ತು. ಮೊದಲು ಈ ನಾಟಕವನ್ನ ಕಟ್ಟಿಕೊಂಡಿದ್ದು ಕೂಡ ಸಾಗರದ ನೆಲದಲ್ಲೇ ಅನ್ನೋದು ವಿಶೇಷ. ಆ ಕಾರಣಕ್ಕಾಗಿಯೇ ಸ್ವತಃ ಉಮಾಶ್ರೀ ಅವರಿಗೆ ಸಾಗರದಲ್ಲಿ ಒಂದು ಪ್ರಯೋಗ ಆಗಬೇಕು, ಇಲ್ಲಿರುವ ಎಲ್ಲ ಸಹೃದಯ ಪ್ರೇಕ್ಷಕರು ನೋಡಬೇಕು ಅಂತ ಅವರು ಆಸೆ ಪಟ್ಟರು. ಈ ನಾಟಕದ ಪೋಸ್ಟರನ್ನ ಶ್ರೀಯುತ ಕಾಗೋಡು ತಿಮ್ಮಪ್ಪನವರು ಬಿಡುಗಡೆ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಸಾಗರದ ಎಲ್ಲ ಪ್ರೇಕ್ಷಕರು ನಾಟಕಕ್ಕೆ ಬರಬೇಕು. ಟಿಕೆಟ್ ದರ 200 ರೂಪಾಯಿಯನ್ನ ಇಟ್ಟಿದ್ದಾರೆ. ಯಾಕೆಂದ್ರೆ ರಂಗ ಸಂಪದ ಸ್ವತಃ ತಾನೇ ಆಯೋಜನೆ ಮಾಡ್ತಾ ಇದೆ. ಸ್ಥಳೀಯವಾಗಿ ನಾವು ಸ್ಪಂದನ
ಸಣ್ಣ ಪುಟ್ಟ ಸಹಕಾರಗಳನ್ನ ಮಾಡ್ತಾ ಇದ್ದೇವೆ. ಪೋಸ್ಟರ್ ಹಾಕೋದು, ಬ್ಯಾನರ್ ಹಾಕೋದು, ಟಿಕೆಟ್ಗಳನ್ನ ಹಂಚೋದು, ಮತ್ತೆ ಪತ್ರಿಕಾ ಗೋಷ್ಠಿಯನ್ನ ನಡೆಸೋದು, ಇಂಥ ಕೆಲಸ ಮಾತ್ರ ನಾವು ಮಾಡ್ತಾ ಇದ್ದೀವಿ. ಹಣಕಾಸಿನ ಸಹಾಯ ಮಾಡೋಷ್ಟು ನಮ್ಮ ತಂಡನೂ ದೊಡ್ಡದಲ್ಲ, ಹಾಗಾಗಿ ಅವರೇ ನಿರ್ವಹಣೆ ಮಾಡ್ತಾ ಇರೋದ್ರಿಂದ 200 ರೂಪಾಯಿಗಳ ಟಿಕೆಟ್ ಅನ್ನ ಇಟ್ಟಿದ್ದಾರೆ. ಟಿಕೆಟ್ಗಳನ್ನ ಕೊಂಡ್ಕೊಂಡು ನಾಟಕವನ್ನ ನೋಡಬೇಕು ಅಂತ ಪ್ರೇಕ್ಷಕರನ್ನ ಕೇಳ್ಕೊಳ್ತೀನಿ, ನಿಮ್ಮ ಮೂಲಕ ಪ್ರಕಟಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ತಾವು ಬರಬೇಕು, ಬರೋ ಹಾಗೆ ಮಾಡಬೇಕು ಅಂತ.